ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಸೊ ಮಾಟ ಮಂತ್ರ ಕೆಲವರು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತೇಳಿ ಏಜ್ ಆಗಿರೋರಿಗೆ, ಕೆಲವರಿನ್ನೂ ಏಜ್ ಇರೋರಿಗೆ ಅಮಾವಾಸ್ಯೆ ಹುಣ್ಣಿಮೆ ಇನ್ನೇನು ಹತ್ರ ಬರ್ತಾ ಇದ್ದಂಗೆ ಫುಲ್ಲು ಬಾಡಿಯೆಲ್ಲ ಪೇಯ್ನ್ ಆಗೋದು, ಏನೋ ಒಂದಷ್ಟು ಅವ್ರಿಗೆ ತೊಂದರೆಗಳಾಗೋದು, ಏರುಪೇರು ಅವತ್ತಿನ ದಿನಗಳಲ್ಲಿ ಅವ್ರ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ, ಬಾಧೆ ಹೆಚ್ಚಾಗಿರುತ್ತೆ. ಸೊ ಈ ಒಂದು ವಿಚಾರಗಳು ಸಾಕಷ್ಟು ನಮ್ಮ ಗಮನಕ್ಕೆ ಬರ್ತಾ ಇದ್ದಾವೆ. ಇದು ಎಲ್ಲಾದರೂ ಹೋಗಿ ಕೇಳಿದಾಗ ಯಾರೋ ನಿಮ್ಮ ಮೇಲೆ ಪ್ರಯೋಗ ಮಾಡವ್ರೆ, ಮಾಟ ಮಾಡವ್ರೆ, ಹಾಗಾಗಿ ನಿಮಗೆ ಈ ತೊಂದರೆ ಆಗ್ತಾ ಇದೆ, ಇಲ್ಲ ಯಾವುದೋ ನೆಗೆಟಿವ್ಗಳನ್ನ ಬಿಟ್ಬಿಟ್ಟಿದ್ದಾರೆ. ಸೊ ಅವು ಬಂದು ಮೈ ಸೇರಿದಾಗ ಈ ಎಫೆಕ್ಟ್ ನಿಮ್ಗಾಗುತ್ತೆ. ಕಾಲು ಊತ ಬರೋದು, ತಲೆನೋವು ಜಾಸ್ತಿ ಆಗೋದು, ಇಲ್ಲ ಇನ್ನೇನೋ ಎದೆ ನೋವು, ಇಲ್ಲ ಏನೋ ಒಂದು ಬಾಡಿಯಲ್ಲಿ ಕಂಫರ್ಟೇಬಲ್ ಇರೋದಿಲ್ಲ. ಅವ್ರು ರೆಗ್ಯುಲರಾಗಿ ಹೆಂಗಿರ್ತಾರೋ ಹಂಗಿರೋಕ್ಕಾಗಲ್ಲ ಆವಾಗ. ಸೊ ಈ ಎಫೆಕ್ಟ್ಗಳನ್ನ ಸರಿ ಮಾಡೋದಕ್ಕೆ ನಿಮ್ಮ ಹತ್ರ ಯಾವೆಲ್ಲ ಒಂದು ವಿದ್ಯೆಗಳಾಗ್ಬೋದು, ನೀವೇನು ಮಾಡ್ಕೊಡ್ತೀರಾ? ಸರ್, ನಮ್ಮಲ್ಲಿ ಮಾಟ ಮಂತ್ರ ನಿವಾರಣೆಗೆ, ಬಾಡಿ ಪೇಯ್ನ್ಗಳಿಗೆ ಕೆಲವು ಮೂಲಿಕೆಗಳಿಂದನೂ ಪರಿಹಾರ ಮಾಡ್ಬೋದು. ಬಂಧನಗಳನ್ನ ಹಾಕಿ, ಈಗ ಅವರಲ್ಲಿ ಯಾವ ಥರ ಬಾಡಿ ಪೇಯ್ನ್ ಇದೆ, ಒಂದು ತಾಯಿತದಿಂದನೂ ಆಗುತ್ತೆ, ಆ ತಾಯಿತದಲ್ಲಿ ನಾವು ಬರೆಯೋ ಯಂತ್ರ ಮೇಯ್ನ್, ಅದು ಟೈಮುಗಳಿಗೆ ಇಂಪಾರ್ಟೆಂಟ್ ಆಗಿದೆ ಒಂದು. ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ, ಈ ಬಾಡಿ ಪೇಯ್ನು ಊಟ ಮಾಡಿದ್ರು ಹಸುವಾಗ್ತಾ ಇರುತ್ತೆ, ಮತ್ತು ಎರಡು ಭುಜ ನೋವು ಬರುವಂಥದ್ದು, ಕಾಲು ಊತ ಬರುವಂಥದ್ದು, ನೀವೀಗ ಹೇಳಿದ್ರಿ ಆ ಥರ ಪೇಯ್ನ್ಗಳಿದ್ದವ್ರಿಗೆ ಅದರಲ್ಲಿ ಒಂದು ಮದ್ದು ಬರುತ್ತೆ, ಅಂದರೆ ಸೈಡ್ ಎಫೆಕ್ಟ್ ಬರಲ್ಲ. ಅದನ್ನು 9 ದಿನ ಹಾಲಲ್ಲಿ ಹಾಕೊಂಡು ತಗೋಬೇಕು. 9 ದಿನ ಹಾಲಲ್ಲಿ ಹಾಕೊಂಡು ತಗೋತು ಅಂತಂದರೆ ಆ ಬಾಡಿ ಪೇಯ್ನ್ ಎಲ್ಲ ಕಮ್ಮಿ ಆಗುತ್ತೆ. ಸೊ ಇದು ಅಂದರೆ ಇದು ಬ್ಲ್ಯಾಕ್ ಮ್ಯಾಜಿಕ್ ಮಾಟ ಮಂತ್ರ ಆಗಿದ್ರೆ ಮಾತ್ರ ಎಫೆಕ್ಟ್ ಆಗಿದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ. ಸೊ ಅಂಥದ್ದೇನೈತೆ ಮೇಡಮ್, ಇದರಲ್ಲಿ ಏನು ಹಾಕ್ಕೊಡ್ತೀರಾ? ಗಿಡಮೂಲಿಕೆ ಸರ್, ಗಿಡಮೂಲಿಕೆಯಿಂದನೇ ಪ್ರಯೋಗಗಳು. ಪ್ರತಿಯೊಂದು ವಶೀಕರಣ ಅಂಜನ ಆಗಿರ್ಬೋದು, ಮತ್ತು ಈ ಮಾಟ ಮಂತ್ರಕ್ಕಾಗಿರ್ಬೋದು, ಅದನ್ನು ತಂದು ಕುಟ್ಟಿ ಪುಡಿ ಮಾಡಿ, ಕೆಲವು ಬಜೆ ಪೌಡ್ರು ಅಂತ ಇರುತ್ತೆ, ಅದಕ್ಕೆ ಆದಂಥ ಒಂದು ಸೈಡ್ ಎಫೆಕ್ಟ್ ಇಲ್ಲದಂಥ ಗಿಡಮೂಲಿಕೆಗಳು, ಅದನ್ನು ತಂದು ಒಂದು ಒಳ್ಳೆ ಮುಹೂರ್ತದಲ್ಲಿ ಅದನ್ನು ನಾವು ಪುಡಿ ಮಾಡಿ ಕೊಡುವಂಥದ್ದು ಸರ್. ಸೊ ಅದು ಬೇರೆ ಇನ್ನೇನೋ ಅವ್ರಿಗೆ ಪೂಜೆ ಪುನಸ್ಕಾರಗಳು ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಪೂಜೆ ಪುನಸ್ಕಾರನೂ ಬೇಕಾಗುತ್ತೆ. ಓಕೆ. ಯಾಕೆಂದ್ರೆ ನಾವು ಮದ್ದು ಕೊಟ್ಟ ತಕ್ಷಣ ಅವರು ಆಗಲ್ಲ. ಅದ್ರ ಜೊತೆಗೆ ದೈವಬಲನೂ ಬೇಕು ನಮ್ಗೆ. ದೈವಬಲ ಮತ್ತೆ ಈ ಮದ್ದು ಎರಡೂ ವರ್ಕ್ ಆಗುತ್ತೆ. ಸೊ ಅದಕ್ಕೆ ಸಪರೇಟ್ ಪೂಜೆ ಮಾಡಿ ಆಮೇಲೆ ನೀವು ಈ ಔಷಧಿ ಕೊಡ್ತೀರಾ? ಮನೆ ಬಾಗ್ಲಿಗೆ ಕಟ್ಟೋಕೆ ಒಂದು ಯಂತ್ರ ಕೊಡ್ತೀವಿ, ಮತ್ತೆ ಮನೇಲಿ ಇಟ್ಕೊಂಡು ಪೂಜೆ ಮಾಡಕ್ ಒಂದು ಯಂತ್ರ ಬರುತ್ತೆ. ಅದನ್ನ 48 days ಮಾಡಲೇಬೇಕು ಅವರು ಪೂಜೆ, ಕಂಪಲ್ಸರಿ. ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ, ಅವರು ಹಾಲಿನಲ್ಲಿ ಹಾಕೊಂಡು ಡೈಲಿ ಖಾಲಿ ಹೊಟ್ಟೆನಲ್ಲಿ ಬೆಳಿಗ್ಗೆನೆ ಅದನ್ನು ತಗೊಳ್ಳೋದು. ಅದೇನೇ ಅದು ನಮ್ಮ ದೇಹ ಎಲ್ಲನೂ ಇದು ಒಂದು ಮದ್ದು ಸೇರಿದಾಗ, ಆ ಒಂದು ಪೌಡ್ರ್ ಸೇರಿದಾಗ ಅಲ್ಲಿ ಏನೇನಿದೆ ನೆಗೆಟಿವ್ ಅದನ್ನೆಲ್ಲ ಅದು ತೆಗೆಸಿತ್ತು. ಸೊ ಶುದ್ಧಿ ಮಾಡುತ್ತೆ, ಹೊಟ್ಟೆ ಶುದ್ಧಿ ಮಾಡುತ್ತೆ. ಸೊ ಇದು ಬಂದು ಎಷ್ಟು ದಿವಸ? 9 ದಿನ ರೆಗ್ಯುಲರ್ ಆಗಿ ಖಾಲಿ ಹೊಟ್ಟೆನಲ್ಲಿ ತಗೋಬೇಕು. ಹಸಿ ಹಾಲು ಕಾಯಿಸಿರಬಾರ್ದು, ಅಲ್ಲಿ ಹಸುವಿನಿಂದ ಕರೆದಂತ ಹಾಲಿಗೆ ಅವ್ರು ಹಾಕ್ಬಿಟ್ಟು ತಗೋಬೇಕು, ಒಂದು ಗ್ಲಾಸ್ ಹಾಲಲ್ಲಿ. ಸೊ ಇದು ಅಂದ್ರೆ ಮುಖ್ಯವಾಗಿ ಪೂಜೆ ಇಂಪಾರ್ಟೆಂಟ್. ಇದು ಬಂದು ಆಲ್ಟರ್ನೇಟಿವ್ ಸರ್, ಎರಡು ಒಂದೇ ಸಮ ಬರಬೇಕು. ಪೂಜೆ ಮೊದಲು ದೈವ ಬಲ, ಆಮೇಲೆ ಸೊ 9 ದಿವಸದಲ್ಲಿ ಅಂದರೆ ಇದು ಕ್ಲಿಯರ್ ಆಗಿದ ಕೂಡಲೇ ಒಂದೇ ವಾರದಲ್ಲಿ ಇಲ್ಲ ಒಂದು 15 ದಿವಸದಲ್ಲೇ ರಿಸಲ್ಟ್ ಕಾಣಿಸುತ್ತೆ. ಹೌದು ಸರ್. ಆ ಪೇನ್ಗಳಿಲ್ಲ, ನಮಗೆ ಈಗ ಸರಿ ಹೋಗಿದ್ದೀವಿ ಅನ್ನೋ ಫೀಲಿಂಗ್ ಇರುತ್ತೆ. ಹೌದು. ನಿಮ್ಮ ಗಮನದಲ್ಲಿ ಈ ಥರ ಒಂದು ಯಾರಿಗಾನ ಮಾಡಿ ಕೊಟ್ಟಿರೋದು, ಆ ಕೇಸ್ಗಳು ಯಾವ್ದಾನ ಇದ್ರೆ ಅದೊಂದು ಶೇರ್ ಮಾಡಿ, ಅದೊಂದು ಅನುಭವ, ಯಾವ ಥರದ ಕೇಸ್ ಇತ್ತು, ನೀವು ಅಟೆಂಡ್ ಮಾಡಿ ಅದು ರಿಸಲ್ಟ್ ಕೊಟ್ಟು. ಸರ್, ನಮ್ಮ ಊರಿನ ಪಕ್ಕದನೇ ಟಿ ನರಸೀಪುರ ಬರುತ್ತೆ, ಅವ್ರಿಗೆ ತುಂಬ ಪೇಯ್ನ್ ಬರ್ತಾ ಇತ್ತು. ಇದೇ ಥರ ಪೇಯ್ನ್ ಬಂದಾಗ ಸುಮಾರು ಕಡೆ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ದಾರೆ. ಆಯಮ್ಮ ಗಂಡ ಹೆಂಡ್ತೀರಿ ಇಬ್ರಿಗೂ ಈ ಸೇಮ್ ಪೇಯ್ನ್ ಇದ್ದದ್ದು. ಸುಮಾರು ಕಡೆ ತೋರಿಸಿದ್ದಾರೆ, ಆಗಲಿಲ್ಲ ಅವ್ರಿಗೆ. ಆವಾಗ ಬಂದಾಗ ಇದನ್ನ ಒಂದು ಕೊಟ್ಟೆ, ನೋಡಿ ಇದನ್ನ ತಗೊಂಡೋಗ್ಬಿಟ್ರು ಅಂತ ಹೇಳ್ಬಿಟ್ಟು ತಗೊಂಡೋಗಿ 9 ದಿನ ಮಾಮೂಲಿ ಅಮಾವಾಸ್ಯೆ ಹತ್ತತ್ರ ಬಂದಾಗ ಅವ್ರಿಗೆ ಬಾಡಿ ಪೇಯ್ನ್ ಜಾಸ್ತಿ ಆಗೋದು, ಮೇಲಕ್ಕೆ ಹೇಳಕ್ಕಾಗಲ್ಲ ಅಂತಿದ್ರು. ಅಂತ ಟೈಮ್ನಲ್ಲಿ ಇದನ್ನ ಕೊಟ್ಟಾಗ ಆರಾಮಾಗಿದ್ದಾರೆ ಸರ್. ಸೊ ಒನ್ ಟೈಮ್ಗೆ ಅದು ಸರಿ ಹೋಯಿತು. ಒನ್ ಟೈಮ್ ಅದು ಮತ್ತೆ ಇನ್ಯಾವ ನೆಗೆಟಿವ್ ಬಂದ್ರೂ ಅದು ಹತ್ರಕ್ಕೆ ಸೇರಿಸ್ಕೊಳ್ಳಲ್ಲ. ಅದು ಮತ್ತೆ ಯಾವ ಥರ ಪ್ರೊಟೆಕ್ಷನ್ ಯಾವ ಥರ ಆಗುತ್ತೆ? ಪ್ರೊಟೆಕ್ಷನ್ ಅಂತಂದ್ರೆ ಅದು ಈಗ ದೇಹಕ್ಕೆ ಸೇರಿರುತ್ತೆ. ಈಗ ನಾವು ಯಾವತ್ತೋ ತಗೊಂಡಿರೋ ನೆನ್ನೆ ತಗೊಂಡಿರೋ ಮೆಡಿಸಿನ್ ನಮಗೆ ಸ್ವಲ್ಪ ಅದ್ರ ಪವರ್ ಇದ್ರೆ ವರ್ಕ್ ಆಗುತ್ತೆ, ಆ ಥರ ಸರಿ. ಲೈಫ್ ಟೈಮ್ ಅವ್ರಿಗೆ ಲೈಫ್ ಟೈಮ್ ಸೇಫ್ಟಿ ಆಗುತ್ತೆ.
ಮೂಲಿಕೆ. ನೀವೇನ ಮಾಡಿ ಕೊಡ್ತೀರಾ ಸೇಫ್ಟಿ? ಸರ್ ಅಂದರೆ ಅದು ಗಿಡಮೂಲಿಕೆ ನಾವು ಮತ್ತೊಂದು ಪೌಡ್ರ್ ಮಾಡುವಾಗ ಅವ್ರ ಹೆಸರಿನಲ್ಲೇ ನಾವು ಅದನ್ನು ಪುಡಿ ಮಾಡೋದು. ಕೆಲವು ಮಂತ್ರಗಳಿರುತ್ತೆ, ಅದ್ರ ಮುಖಾಂತರವಾಗಿ ಅದನ್ನು ಪೌಡ್ರ್ ಮಾಡುವಾಗ ಮಂತ್ರ ಹೇಳ್ಕೊಂಡು ನಾವು ಇದು ಮಾಡೋದು. ಸೊ ಅದು ಹೊಟ್ಟೆಗೆ ಹೋದ್ಮೇಲೆ ಅದು ಪರ್ಮನೆಂಟಾಗಿ ಒಂದು ರಕ್ಷಣೆ ಥರ ಆಗುತ್ತೆ. ಹೌದು ಸರ್. ಬೇರೆ ಇನ್ನೇನು ಹೆಲ್ಪ್ ಆಗುತ್ತೆ ಆ ಒಂದು ಪೌಡ್ರ್ ತಗೊಳ್ಳೋದ್ರಿಂದ ದೇಹಕ್ಕೆ? ಮಾಟ ಮಂತ್ರ ಒಂದು ಓಕೆ, ಇದು ಇರೋ ಪೇನ್ಗಳು ಸರಿ ಹೋಗುತ್ತೆ, ಇನ್ನೇನಾದರೂ ಬೆನಿಫಿಟ್? ದೃಷ್ಟಿ ನಿವಾರಣೆ ಆಗುತ್ತೆ, ದೃಷ್ಟಿ ನಿವಾರಣೆ ಆಗುತ್ತೆ. ಭೀತಿ ಸಂಖ್ಯೆಗಳು ಅಂತ ಹೇಳ್ತಾರಲ್ಲ, ಅದ್ಯಾವುದು ಟಚ್ ಆಗಲ್ಲ. ಇದಿಷ್ಟಕ್ಕೆ ಇದು ಹೆಲ್ಪ್ ಆಗುತ್ತೆ. ಭಯ ಇದೆಲ್ಲ ಇರೋದಿಲ್ಲ. ಭಯ ಏನಾದರೂ ಇದ್ದು ನೈಟ್ ಹೊತ್ನಲ್ಲಿ ಬೆಚ್ಚುವಂಥವ್ರು, ಬೆದರುವಂಥವ್ರು, ಇದಕ್ಕೆಲ್ಲ. ಆಮೇಲೆ ಈಗ ಒಂದು ಮಕ್ಕಳುಗಳು ಬೆಡ್ ಮೇಲೆ ಇನ್ನೂ ಒಂದು 10 ವರ್ಷ 11 ವರ್ಷದ ಹತ್ತತ್ರ ಆದ್ರೂ ರಿಸರ್ಚ್ ಮಾಡ್ಕೋತಾರೆ. ಅಂತ ಮಕ್ಕಳಿಗೆಲ್ಲ ಇದು ಬಹಳ ಎಫೆಕ್ಟ್. ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ. ಅವ್ರಿಗೂ ಹೆಲ್ಪ್. ಇದು ತುಂಬಾ ಜನ ಮಕ್ಕಳಿಗೆ ತೊಂದರೆ ಐತೆ. ಕೆಲವೊಂದ್ಸರಿ ಮಕ್ಕಳು ಕೂಡ ಬೆಚ್ಚಿ ಬೀಳ್ತಾರೆ ರಾತ್ರಿ ಹೊತ್ತು. ಬೆಚ್ಚಿ ಬೀಳ್ತಾರೆ. ಆಮೇಲೆ ಕೆಟ್ಟ ಕನಸುಗಳು ಬೀಳುವಂಥದ್ದು, ಮಕ್ಕಳಿಗೆ ಕಿರ್ಚ್ಕೊಳ್ಳುವಂಥದ್ದು, ಇಂಥದಕ್ಕೆಲ್ಲ ಇದು ಬಹಳ. ಸೊ ಮಕ್ಕಳಿಗೂ ಇದನ್ನ ಕೊಡ್ಬೋದು. ಸೈಡ್ ಎಫೆಕ್ಟ್ ಏನಿಲ್ಲ. ಸೈಡ್ ಎಫೆಕ್ಟ್ ಏನು ಇರಲ್ಲ, ಯಾಕೆಂದ್ರೆ ನಾವು ಯಾವ ಕೆಮಿಕಲ್ಸು ಹಾಕಲ್ಲ, ಗಿಡಮೂಲಿಕೆಗಳು. ಸೈಡ್ ಎಫೆಕ್ಟ್. ಸೊ ಇದು ಹೆಲ್ಪ್ ಆಗುತ್ತೆ. ಅಂದ್ರೆ ಇದು ಧೈರ್ಯ ತಂದು ಕೊಡುತ್ತೆ, ಧೈರ್ಯ ತಂದು ಕೊಡುತ್ತೆ. ಅಂದ್ರೆ ಇದರಲ್ಲಿ ಅವ್ರು ಯಾರಿಗೆ ನೀವು ಕೊಡ್ತೀರೋ ಅವ್ರ ಹೆಸರುಗಳು ಹೇಳಿ ಅದನ್ನ ಔಷಧಿ ತಯಾರು ಮಾಡಿದ್ರೆ ಮಾತ್ರ ಅದು ಅವ್ರಿಗೆ ಸಪೋರ್ಟ್. ಇವತ್ತು ಯಾರೋ ಒಬ್ರು ಬಂದು ಕೊಟ್ಟೋಗಿದ್ದಾರೆ, ನಮ್ಗೆ ಈ ತರ ಪ್ರಾಬ್ಲಮ್ ಇದೆ ನೋಡಿ ಅಂತ ಹೇಳ್ಬಿಟ್ಟು. ಈಗ ಅವ್ರ ಹೆಸರು ತಗೊಂಡಿರ್ತೀವಿ, ಅವ್ರ ಹೆಸರು ತಗೊಂಡು ಅದಕ್ಕೆ ಆಗುವಂತ ಮಂತ್ರಗಳು ಮತ್ತು ಅವ್ರ ಹೆಸರನ್ನ ಆ ಮಂತ್ರದ ಜೊತೆಗೆ ಸೇರ್ಕೊಂಡು ನಾವು ಇದು ಮಾಡೋದು, ಪುಡಿ ಮಾಡ್ಕೊಡೋದು. ನಾವು ಸುಮ್ಮನೆ ಹಂಗೆ ಮಾಡ್ಕೊಡಕ್ಕಾಗಲ್ಲ. ಸೊ ಅದು ಪರ್ಟಿಕ್ಯುಲರ್ ಅವ್ರವ್ರಿಗೆ ಮಾತ್ರನೇ. ಇವಾಗ ಯಾರಿಗೋ ಒಬ್ರಿಗೆ ಮಾಡಿಕೊಟ್ಟಿರ್ತಾರ, ಅದು ಈಗ ನಾನು ಯಾರೋ ಬೇರೆ ಒಬ್ರಿಗೆ ಮಾಡಿರ್ತೀನಿ, ಅದು ಅವ್ರು ಬಂದು ತಗೊಂಡೋಗ್ಲಿಲ್ಲ ಅಂದ್ರೆ ಅದು ವೇಸ್ಟ್, ಮತ್ತೊಬ್ಬರಿಗೆ ಯೂಸ್ ಆಗಲ್ಲ. ಸೊ ಈ ತರ ಇದೆ, ಪರ್ಟಿಕ್ಯುಲರ್ ಅವ್ರಿಗೆ ಮಾತ್ರ ಹೆಲ್ಪ್ ಆಗಬೇಕು ಅಂತ. ಹೌದು. ಸೂಪರ್. ಸೊ ಇದೊಂದು ಬ್ಲ್ಯಾಕ್ ಮ್ಯಾಜಿಕ್ ಇಲ್ಲ ಮಾಟ ಮಂತ್ರದ ಎಫೆಕ್ಟು ಇಲ್ಲ ನೆಗೆಟಿವ್ ಎಫೆಕ್ಟ್ಗಳು ಇವೆಲ್ಲದಕ್ಕೂ ಇದು ಸರಿ ಆಗುತ್ತೆ. ಸರಿ ಹೋಗುತ್ತೆ ಸರ್. ಇದಕ್ಕೆ ತಾಯ್ತಾ ಎಲ್ಲ ಏನಾನ ಮಾಡಿಕೊಡ್ತೀರಾ? ಸರ್ ತಾಯ್ತಾ ಅಂತಂದ್ರೆ ಅವ್ರು ಬೇಕು ಅಂದ್ರೆ ಮಾಡ್ಕೊಡ್ತೀನಿ. ಯಾಕೆಂದ್ರೆ ಇದು ಮದ್ದಲ್ಲೇ ಗುಣ ಆಗುತ್ತೆ. ಮಾಟ ಮಂತ್ರ ಇದ್ದಾಗ ಅದ್ರ ಜೊತೆಗೆ ತಾಯ್ತನೂ ಕೊಡಬೇಕು. ಈ ತರ ಬೆಚ್ಚು ಬೀಳೋರು, ಭಯ ಬೀಳೋರು, ಇಂಥವ್ರಿಗೆ ತಾಯ್ತದ ಅವಶ್ಯಕತೆ ಇಲ್ಲ, ಇದೇ ಶ್ರೀರಕ್ಷೆ ಆಗಿರುತ್ತೆ. ಮನೇಲಿ ಯಾರಿಗೋ ಒಬ್ರಿಗೆ ತೊಂದರೆ ಐತೆ ಅಂದ್ರೆ ಇಡೀ ಮನೆಯವ್ರಿಗೆ ಎಲ್ಲರಿಗೂ ಬೇಕಾಗುತ್ತಾ? ಮುಂದೆ ಇವ್ರಿಗೆ ಸಮಸ್ಯೆ ಕ್ಲಿಯರ್ ಆಗುತ್ತೆ, ಬೇರೆಯವ್ರಿಗೆ ಎಫೆಕ್ಟ್ ಆದ್ರೆ? ಸರ್ ಇವ್ರಿಗೇನು ಸಮಸ್ಯೆ ಏನೂ ಇಲ್ಲ ಸರ್. ಇವ್ರು ಕ್ಲಿಯರ್ ಆಯ್ತು ಅಂತಂದ್ರೆ ಮತ್ತೆ ಇನ್ಯಾರಿಗೂ ಬರಲ್ಲ, ಬೇರೆಯವ್ರಿಗೆ ಆಪ್ಷನ್ ಬರೋದಿಲ್ಲ. ಸೊ ಮನೆಗೆ ಅವ್ರ ಪ್ರೀತಿ ಸರ್, ಬೇಕಂದ್ರೆ ಮಾಡಿಸ್ಬೇಕು ಅಂದ್ರೆ ರೆಡಿ ಮಾಡಿಸ್ಕೊ. ಸೂಪರ್. ಇದು ಕೂಡ 49 ಡೇಸ್ ನೀವು ಹೇಳಿದ್ದಲ್ಲ, 9 ದಿವಸದಲ್ಲಿ ಆ ಪೇನ್ಗಳು ಹೋಗ್ತವೆ ಅಂತ. ಸೊ ಈ ಪೇನ್ಗಳು ಆಸ್ಪತ್ರೆದಾಗಿದ್ರೆ ಅದು ಆಸ್ಪತ್ರೆಯಲ್ಲೇ ಗುಣ ಆಗಬೇಕು. ಹಾಸ್ಪಿಟಲ್ದಾಯ್ತು ಅಂತಂದ್ರೆ ನಮ್ಮಲ್ಲಿ ಅದು ವರ್ಕ್ ಆಗಲ್ಲ ಸರ್. ಆಸ್ಪತ್ರೆದ ಅಲ್ಲ ಅಂದಾಗ ಅಲ್ಲಿ ಗುಣ ಆಗ್ತಾ ಇಲ್ಲ ಅಂದಾಗ ಪ್ರಶ್ನೆ ಕೇಳ್ಬಿಡ್ತೀನಿ, ಹಾಸ್ಪಿಟ್ಲಿಗೆ ತೋರಿಸಿದ್ರ ರಿಪೋರ್ಟ್ ಏನಿದೆ, ನಾರ್ಮಲ್ ಇದೆಯಾ, ಎಷ್ಟು ಕಡೆ ತೋರಿಸಿದ್ದೀರಾ ಏನು ಅಂತ ಕೇಳ್ಬಿಟ್ಟು ಎಲ್ಲ ಕಡೆನೂ ನಾರ್ಮಲ್ ಬಂದಿದೆ ಅಂತ ಅಂದರೆ ಮಾತ್ರ ನಾನು ಔಷಧಿ ಕೊಡೋದು, ಇಲ್ಲ ಅಂದರೆ ಕೊಡೋಕ್ಕಂತ ಹೋಗಲ್ಲ. ಸೊ ಇದು ಆಸ್ಪತ್ರೆದು ಅಲ್ಲದೆ ಇರಬೇಕು, ಪಕ್ಕ ಇದೆ ಎಫೆಕ್ಟು ಯಾವುದೋ ನೆಗೆಟಿವ್ ಅಂತ ಇದ್ದಾಗ ಅದು ಆ ಟೈಮ್ನಲ್ಲಿ ಇದು ಹೆಲ್ಪ್ ಆಗುತ್ತೆ. ಹೌದು ಸರ್. ಓಕೆ. ಸೊ ವೀಕ್ಷಕರೇ, ಸಾಕಷ್ಟು ಕುಟುಂಬಗಳಲ್ಲಿ ಈ ಥರದ ತೊಂದರೆಗಳು ಇದ್ದಾವೆ. ಸಾಕಷ್ಟು ಲೇಡೀಸ್, ಅದರಲ್ಲಿ ಏಜ್ ಆಗಿರೋರು ಅಮಾವಾಸ್ಯೆ ಹುಣ್ಣಿಮೆ ಹತ್ತತ್ರ ಬಂದಾಗಲೇ ಅವ್ರಿಗೆ ಬಾಡಿ ಪೇಯ್ನ್ ಬರೋವಂಥದ್ದು, ಕಾಲು ಊತ ಬರೋವಂಥದ್ದು, ಈ ಎಫೆಕ್ಟ್ಗಳಿರೋರು ಸಾಕಷ್ಟು ಜನ ಇದ್ದಾರೆ. ನಮ್ಮ ಜೊತೆ ಸಾಕಷ್ಟು ಫೋನ್ಗಳಲ್ಲಿ ಮಾತಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಹೆಲ್ಪ್ ಆಗಬೇಕು ಅಂತೇಳಿ ಈ ವಿಚಾರನ ನಾನು ಮೇಡಮ್ ಅವ್ರ ಜೊತೆ ಮಾತಾಡಿದ್ದೀನಿ. ಸೊ ಅವರು ಇದಕ್ಕೆ ಒಂದು ಪ್ರೊಟೆಕ್ಷನ್ಗೆ ತಾಯ್ತಾನೋ ಇನ್ನೊಂದು ಪೂಜೆ ಒಂದು ಕಾನ್ಸೆಪ್ಟ್ ಮಾಡಿಕೊಟ್ರು. ಹೊಟ್ಟೆಗೆ ಸೇರಿಸೋ ಒಂದಷ್ಟು ಔಷಧಿ, ಸೊ ಅದನ್ನು ಕೂಡ ಹಾಲಲ್ಲಿ ತೊಗೊಳ್ಳೋದು ಹೆಲ್ಪ್ ಆಗುತ್ತೆ, ಕಂಪ್ಲೀಟ್ ಆ ಪೇಯ್ನ್ಗಳು ಹೋಗ್ತವೆ ಅಂತ ಹೇಳಿದ್ದಾರೆ. ಬಟ್ ಆ ಥರದ್ದೊಂದಷ್ಟು ಜನಕ್ಕೆ ಕೊಟ್ಟು ಆ ರಿಸಲ್ಟ್ಗಳು ನೋಡಿ ಅನುಭವ ಶೇರ್ ಮಾಡಿದ್ದಾರೆ. ಸೊ ಇದು ತೊಂದರೆಯಲ್ಲಿರೋರಿಗೆ ಹೆಲ್ಪ್ ಆಗುತ್ತೆ. ಸೊ ಸಂಪರ್ಕ ಮಾಡ್ಬೋದು. ಇದ್ರ ಬಗ್ಗೆ ಇನ್ನೂ ಪ್ರಶ್ನೆ ಇದ್ದರೆ ಡೈರೆಕ್ಟ್ ಅವ್ರ ಜೊತೆ ಮಾತಾಡ್ಬೋದು. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಪ್ರಿಯದರ್ಶಿನಿ ಮೇಡಮ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.